ಇಷ್ಟ ಆಗ್ತಾರೆ. ಕಾರ್ತಿಕ್ ಇಷ್ಟ ಆಗುತ್ತೆ. ಏನಕ್ಕೆ ರೀ? ಅವ್ನು ಚೆನ್ನಾಗಿ ಆಟ ಆಡ್ತಾನೆ, ಮತ್ತೆ ಒಳಗೊಂದು ಹೊರಗೊಂದು ಇಲ್ಲ, ಡೈರೆಕ್ಟಾಗಿ ಮಾತಾಡ್ತಾನೆ, ಅದರಿಂದ ಕಾರ್ತಿಕ್ ಅವ್ರ ಗ್ರಾಫ್ ನೋಡಿದ್ರ? ಫಸ್ಟ್ ಸಂಗೀತ, ಆಮೇಲೆ ತನಿಷ್, ಈಗ ನಮ್ರತ. ಈ ಚೇಂಜಸ್ಗೆ ಏನಂತೀರಂತ? ಅದು ಒಳಗಡೆ ಅವರೇ ಏನು ಚೇಂಜ್ ಆಗ್ತಾರೋ ಅದೇ ಆ ಥರನೇ ಅವನು ಆಗ್ತಾ ಇದ್ದಾನೆ ಅಷ್ಟೇ. ಈಗ ಫಸ್ಟ್ ಸಂಗೀತ ಅವ್ನ ಜೊತೆ ಚೆನ್ನಾಗಿದ್ದು, ಆಮೇಲೆ ವಿನಯ್ ಜೊತೆ ಚೆನ್ನಾಗಾದ್ದು, ಆ ಥರ ಅವನು ಅವರೇ ಆ ಥರ ಇದು ಮಾಡ್ತಾರೆ, ಆ ಥರ ಅವರು. ನಮ್ರತ ಅವ್ರ ಬಗ್ಗೆ ಏನಂತೀರ? ಒಳ್ಳೆ ಪ್ಲೇಯರು, ಅದು ಕಾರ್ತಿಕ್ ಇರುತ್ತೆ. ವಿನಯ್ ಮತ್ತು ಸಂಗೀತ ಅವ್ರ ಬಗ್ಗೆ ಏನಂತೀರ? ಹೌದು, ಸಂಗೀತ ನನಗೆ ಆಟಿಟ್ಯೂಡ್ ಇಷ್ಟ ಆಗಿಲ್ಲ. ಸಂಗೀತ ಅವರು, ವಿನಯ್ ಮತ್ತು ಸಂಗೀತ ಅವರು ಇವರಿಬ್ಬರು ಜಗಳ ಸ್ಟಾರ್ಟಿಂಗಲ್ಲಿತ್ತು, ಇವಾಗ ಕಮ್ಮಿ ಆಗಿತ್ತು. ಏನು ತಿಳ್ಕೊಂಡ್ರಂತ? ಫಸ್ಟು ಕಾರ್ತಿಕ್ ಜೊತೆ ಚೆನ್ನಾಗಿರೋದ್ರಿಂದ ವಿನಯ್ ಜೊತೆ ತುಂಬ ಇದು ಮಾಡಿದ್ರು. ಈಗ ಕಾರ್ತಿಕ್ ಆಗ್ತಿಲ್ವಲ್ಲ, ಅದಕ್ಕೋಸ್ಕರ ವಿನಯ್ ಜೊತೆ ಚೆನ್ನಾಗಿದ್ದಾರೆ ಅಂತ ಅನ್ಬೋದು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪ್ ಪಾಪ ಅನ್ಸುತ್ತೆ ಒಂದೊಂದ್ಸಲ ನೋಡಿದ್ರೆ, ಒಂದೊಂದ್ಸಲ ಅವನು ಸಿಂಪತಿ ಗಿಟ್ಟಿಸ್ಕೊತಾ ಇದ್ದಾನೆ ಅಂತ ಒಂದ್ಸಲ ಅನ್ಸುತ್ತೆ. ಮೊನ್ನೆ ಗುರುಜಿ ಅವ್ರು ಬಂದು ಹೇಳಿದ್ರಲ್ರಿ, ಅದರಿಂದ ಕುಗ್ಗಿ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರ ಅಂತ. ಅದೇನೋ ಟ್ರೋಲ್ ಆಯ್ತಲ್ಲ ಸರ್, ಏನೋ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಅದು ಇದು ಅಂತ. ಅದು ಫುಡ್ ಪಾಯ್ಸನ್ ಆಗಿರೋದು ಮೋಸ್ಟ್ಲಿ ಇರ್ಬೋದು, ಅವ್ರು ಹೇಳಿದ್ರು ಆ ಥರ ತಲೆ ಕೆಡ್ಸ್ಕೊಂಡು. ಒಬ್ಬ ಗುರುಜಿ ಆ ರೀತಿ ಹೇಳೋದು ಸರಿ ಅಂತ ತಪ್ಪು ಸರ್, ಆ ಥರ ಹೇಳೋದು. ಈಗಾಗಲೇ ತಂದೆ ತಾಯಿ ಬಿಟ್ಟು 3 ವರ್ಷ ಇದ್ದವನು 3 ವರ್ಷದಿಂದ ಹೊರಗಡೆ ಇದ್ದಾರೆ. ಈಗ ಮತ್ತೆ ಅದೇ ಹೇಳಿದ್ರೆ, ಈಗ ಅವ್ನು ಆಲ್ರೆಡಿ ತಂದೆ ತಾಯಿ ಜೊತೆ ಅಷ್ಟೊಂದು ಚೆನ್ನಾಗಿದ್ದ, ಒಳಗಡೆ ಒಂದಿನ ಬಂದಾಗ ಮತ್ತೆ ಹಂಗೆ ಹೇಳಿದ್ರೆ ತುಂಬ ಬೇಜಾರಾಗುತ್ತೆ ಆ ಥರ. ಮೋಸ್ಟ್ಲಿ ಅದರಿಂದ ಒಂದು ಯಾರು ಗೆಲ್ಬೋದು ಅಂತೀರ ಫೈನಲ್? ವಿನಯ್ ಗೆಲ್ಬೋದು, ಆದರೆ ಕಾರ್ತಿಕ್ ಗೆಲ್ಲಬೇಕು. ನಿಮ್ಮ ಓಟು? ಕಾರ್ತಿಕ್. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸೂಪರ್, ಬೇರೆ ಮಾತೇ ಇಲ್ಲ. ಸುದೀಪ್ ಸರ್ ನಂಬರ್ 1 ಬಿಗ್ ಬಾಸಲ್ಲಿ. ಇವತ್ತು ಯಾರು ಎಲಿಮಿನೇಟ್ ಆಗ್ಬೋದು ಅಂತಾರೆ? ಇವತ್ತು ಮೈಕಲ್ ಆಗ್ಬೋದು. ಮೈಕಲ್ ಹೋಗ್ತಾರಂತೆ. ಥ್ಯಾಂಕ್ ಯು. ಸುದೀಪ್ ಸರ್ ಹೇಗೆ ನಡೆಸ್ತಾರೆ?